ಹಾಯ್ ಫ್ರೆಂಡ್ಸ್, ಹೌ ಟು ಟಾಕ್ ಟು ಎನಿವನ್ ಅನ್ನೋ ಬುಕ್ಕಿಂದ ನಿಮಗೆ ಯೂಸ್ ಆಗೋ 6 ಕಮ್ಯುನಿಕೇಷನ್ ಸ್ಕಿಲ್ಸ್ನ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಡೆಫಿನೆಟ್ಲಿ ಈ 6 ಸ್ಕಿಲ್ಸ್ ನಿಮ್ಮೆಲ್ರಿಗೂ ಲೈಫಲ್ಲಿ ಒಂದಲ್ಲ ಒಂದು ಸಿಚುವೇಷನಲ್ಲಿ ಯೂಸ್ ಆಗುತ್ತೆ. ಮೊದಲೇ ನೀವು ನಿಮ್ಮ ಲೈಫಲ್ಲಿ ಈ ರೀತಿಯ ಸಿಚುವೇಶನ್ಸ್ನ ಫೇಸ್ ಮಾಡಿರ್ತೀರಾ. ಆವಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಆ ಮೂಮೆಂಟ್ ಅಕ್ವರ್ಡ್ ಆಗಿ ಫೀಲ್ ಆಗ್ತೀರಾ. ಬಟ್ ಇನ್ಮೇಲೆ ಆ ಪ್ರಾಬ್ಲಮ್ ಇರಲ್ಲ, ಬಿಕಾಸ್ ಅದಕ್ಕೆಲ್ಲ ಸೊಲ್ಯೂಷನ್ಸ್ ಈ ಸ್ಕಿಲ್ಲಲ್ಲಿ ಇದೆ. ಅದರಲ್ಲಿ ಮೊದಲನೇದು, ನೀವು ಆನ್ಸರ್ ಹೇಳೋಕ್ಕೆ ಇಷ್ಟಪಡದೇ ಇರೋ ಕ್ವೆಶನ್ಸ್ನ ಹೇಗೆ ಅವಾಯ್ಡ್ ಮಾಡಬೇಕು. ಎರಡನೇದು, ನೀವು ಹೇಳೋಕ್ಕೆ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಯಾವಾಗ ಹೇಗೆ ಇಟ್ಕೊಳ್ಬೇಕು. ಮೂರನೇದು, ನಿಮಗೆ ಇಷ್ಟ ಇಲ್ಲದೇ ಇದ್ರೂ ಇನ್ನೊಬ್ಬರ ಜೊತೆ ಹೇಗೆ ಮಾತಾಡಬೇಕು. ಫೋರ್ತ್ ಒನ್, ಒಬ್ಬ ವ್ಯಕ್ತಿಯಿಂದ ಹೇಗೆ ಗೌರವಿಸಲ್ಪಡಬೇಕು. ಐದನೇದು, ನೀವು ಥ್ಯಾಂಕ್ಸ್ ಹೇಳ್ತಾ ಬೇರೆಯವರ ಮನಸ್ಸನ್ನು ಹೇಗೆ ಗೆಲ್ಲಬೇಕು. ಸಿಕ್ಸ್ತ್ ಒನ್, ನೀವು ನಿಮ್ಮ ಕಣ್ಣಿನಿಂದ ಇನ್ನೊಬ್ಬರಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಆರ್ ಅಟ್ರಾಕ್ಟ್ ಆಗೋ ಹಾಗೆ ಹೇಗೆ ಮಾಡ್ಕೊಳ್ಬೇಕು. ಸೊ ನಂಬರ್ 1, ನೀವು ಆನ್ಸರ್ ಮಾಡಬೇಕು ಅಂತ ಅಂದ್ಕೊಳ್ದೇ ಇರೋ ಪ್ರಶ್ನೆಗಳನ್ನ ಹೇಗೆ ಅವಾಯ್ಡ್ ಮಾಡಬೇಕು. ಅದಕ್ಕೆ ನೀವು ದ ಬ್ರೋಕನ್ ರೆಕಾರ್ಡ್ ಟೆಕ್ನಿಕ್ನ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಸೋಫಿಯಾಗೆ ರೀಸೆಂಟಾಗಿ ಡಿವೋರ್ಸ್ ಆಯಿತು. ಅವಳ ಹಸ್ಬೆಂಡ್ ಒಂದು ದೊಡ್ಡ ಫರ್ನಿಚರ್ ಕಂಪನಿನ ನಡೆಸ್ತಿದ್ದಾರೆ. ಡಿವೋರ್ಸ್ಗೆ ತುಂಬ ದಿನಗಳು ಹಿಡಿತು. ಅವರು ಜೊತೆ ಸೇರಿ ಇರದೇ ಹೋದರೂ ಕಂಪನಿನ ಒಟ್ಟಿಗೆ ಸೇರಿ ನಡೆಸ್ತಿದ್ರು. ಡಿವೋರ್ಸ್ ಆದ ನಂತರ ಅವರಿಬ್ಬರ ಮಧ್ಯೆ ಏನು ನಡೀತಿದೆಯೋ ತಿಳ್ಕೊಳ್ಬೇಕು ಅಂತ ಎಲ್ಲರೂ ಅಂದ್ಕೊಂಡ್ರು. ಆದರೆ ಯಾರೂ ಧೈರ್ಯ ಮಾಡಲಿಲ್ಲ. ಸೋಫಿಯಾ ಜೊತೆ ಡಿನ್ನರ್ ಮಾಡ್ತಿದ್ದ ಒಬ್ಬ ಮಹಿಳೆ ಫೈನಲಿ ನಿನಗೂ ಫ್ರಾಂಕೋಗೂ ಮಧ್ಯೆ ಏನು ನಡೀತು ಅಂತ ಕೇಳ್ತಾಳೆ. ಅದಕ್ಕೆ ಸೋಫಿಯಾ, ನಾವು ಹಸ್ಬೆಂಡ್ ವೈಫ್ ಆಗಿ ಸಪ್ರೇಟ್ ಆದರೂ ಅದು ಕಂಪನಿ ಮೇಲೆ ಪ್ರಭಾವ ಬೀಳಲಿಲ್ಲ ಅಂತ ಹೇಳಿದ್ಲು. ಆ ಆನ್ಸರ್ನಿಂದ ಆ ಮಹಿಳೆಗೆ ಸಮಾಧಾನ ಸಿಗಲಿಲ್ಲ. ಮತ್ತೆ ನೀವಿಬ್ರು ಒಟ್ಟಿಗೆ ಬದುಕ್ತಿದ್ದೀರಾ ಅಂತ ಕೇಳಿದ್ಲು. ಅದಕ್ಕೆ ಸೋಫಿಯಾ, ನಾವು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿ ಸಪ್ರೇಟ್ ಆದರೂ ಅದು ಕಂಪನಿ ಮೇಲೆ ಪ್ರಭಾವ ಬೀಳಲಿಲ್ಲ ಅಂತ ಹೇಳಿದ್ಲು. ಆ ಮಹಿಳೆ, ನೀವಿಬ್ರು ಇನ್ನೂ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಸೋಫಿಯಾ, ನಾವು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿ ಸಪ್ರೇಟ್ ಆದರೂ ಅದು ಕಂಪನಿ ಮೇಲೆ ಪ್ರಭಾವ ಬೀಳಲಿಲ್ಲ ಅಂತ ಹೇಳಿದ್ಲು. ಆ ಮಹಿಳೆ ಅಲ್ಲಿಂದ ಹೊಂಟೋಗ್ತಾಳೆ. ಇದನ್ನೇ ದ ಬ್ರೋಕನ್ ರೆಕಾರ್ಡ್ ಟೆಕ್ನಿಕ್ ಅಂತಾರೆ. ನಿಮಗೆ ಇಷ್ಟ ಇಲ್ಲದೆ ಇರೋ ಪ್ರಶ್ನೆಗೆ ಆನ್ಸರ್ ಮಾಡಬೇಕಂದ್ರೆ ಅವರು ಎಷ್ಟು ಕ್ವೆಶನ್ಸ್ ಕೇಳಿದ್ರು ನೀವು ಒಂದೇ ಆನ್ಸರ್ನ ಬ್ರೋಕನ್ ಗ್ರಾಮ್ಫೋನ್ ರೆಕಾರ್ಡ್ನಂತೆ ಪ್ರತಿ ಸಾರಿ ಹೇಳಬೇಕು. ಅವರು ಆಕ್ವರ್ಡ್ ಆಗಿ ಫೀಲ್ ಆಗಿ ಸೈಲೆಂಟ್ ಆಗ್ತಾರೆ, ಇಲ್ಲ ಅಲ್ಲಿಂದ ಹೊಂಟೋಗ್ತಾರೆ. ನಂಬರ್ 2, ನೀವು ಹೇಳೋಕ್ಕೆ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಯಾವಾಗ ಹೇಗೆ ಇರಿಸ್ಕೊಳ್ಬೇಕು. ನಾವು ತುಂಬ ಸಾರಿ ಮಾತಾಡ್ತಿರೋವಾಗ ಮಧ್ಯೆ ಇಲ್ಲ ಕೊನೆಯಲ್ಲಿ ಮಾತಾಡೋಕ್ಕೆ ಯಾವ ವಿಷಯನೂ ಇರಲ್ಲ. ನಾವು ಒಂದು ಪಾರ್ಟಿಗೆ ಹೋಗೋವಾಗ ನಮ್ಮ ಔಟ್ಫಿಟ್ ಹೇಗಿದೆ, ಹೇಗೆ ಕಾಣಿಸ್ತಿದ್ದೀವಿ ಅನ್ನೋದರ ಬಗ್ಗೆ ಯೋಚಿಸ್ತೀವಿ ಬಿಟ್ಟರೆ ನಾವು ಅಲ್ಲೋಗಿ ಹೇಗೆ ಮಾತಾಡಬೇಕು, ಏನು ಮಾತಾಡಬೇಕು ಅನ್ನೋದನ್ನು ಆಲೋಚಿಸಲ್ಲ. ನಮ್ಮ ಹತ್ರ ಒಂದೊಂದು ಸರಿ ಮಾತಾಡೋಕ್ಕೆ ಟಾಪಿಕ್ಸೇ ಇರಲ್ಲ. ನಾವು ಮಾತಾಡಬೇಕು ಅಂದ್ಕೊಂಡಿರೋ ಹಾಗೆ ಮಾತಾಡದೆ ಹೋಗಿರ್ತೀವಿ. ಅದಕ್ಕೆ ಲೇಟೆಸ್ಟ್ ನ್ಯೂಸ್ನ ಯೂಸ್ ಮಾಡ್ಕೊಳ್ಬೇಕು. ನೀವು ಮನೆಯಿಂದ ಹೊರಡೋವಾಗ ನ್ಯೂಸ್ ಪೇಪರ್ ಇಲ್ಲ ಯಾವುದಾದ್ರೂ ಒಂದು ಹೊಸ ವಿಷಯದ ಬಗ್ಗೆ ತಿಳ್ಕೊಂಡು ಹೋಗಬೇಕು. ಅದರಲ್ಲಿ ಲೇಟೆಸ್ಟ್ ನ್ಯೂಸ್ ಲೈಕ್ ಇವಾಗ ಎಲ್ಲಿ ಏನು ನಡೀತಿದೆ ಅನ್ನೋದನ್ನು ತಿಳ್ಕೊಳ್ಬೇಕು. ಅದನ್ನು ನೀವು ಯಾವುದಾದ್ರೂ ಪಾರ್ಟಿಗೆ ಹೋದಾಗ ಬೇರೆ ವ್ಯಕ್ತಿಗಳ ಜೊತೆ ಡಿಸ್ಕಸ್ ಮಾಡ್ಬೋದು. ನೀವು ಎಲ್ಲಾದರೂ ಗೆಟ್ ಟುಗೆದರ್ಗೆ ಹೋಗೋವಾಗ ಸಹ ನ್ಯೂಸ್ ನೋಡಿ ಲೇಟೆಸ್ಟ್ ನ್ಯೂಸ್ ತಿಳ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ನಂಬರ್ 3, ನಿಮಗೆ ಇಷ್ಟ ಇದ್ದರೂ ಇಲ್ದಿದ್ರೂ ಇನ್ನೊಬ್ಬ ವ್ಯಕ್ತಿಯ ಜೊತೆ ಹೇಗೆ ಮಾತಾಡಬೇಕು. ಇದಕ್ಕೆ ಪ್ಯಾರೆಟಿಂಗ್ ಟೆಕ್ನಿಕ್ನ ಯೂಸ್ ಮಾಡಬೇಕು. ಒಂದೊಂದು ಸರಿ ನಮಗೆ ಇಷ್ಟ ಇಲ್ದಿದ್ರು ಹಾಂ ಹ್ಞೂ ಅಂತ ಹೇಳಬೇಕಾಗುತ್ತೆ. ಮಾತಾಡೋಕ್ಕೆ ನಮ್ಮ ಹತ್ರ ಮಾತುಗಳು ಇಲ್ಲದೆ ಇದ್ದಾಗ ಒಂದು ಪ್ಯಾರೆಟ್ ನಾವು ಮಾತಾಡೋದನ್ನ ಹೇಗೆ ರಿಪೀಟ್ ಮಾಡುತ್ತೋ ಹಾಗೆ ನಾವು ಸಹ ರಿಪೀಟ್ ಮಾಡಬೇಕು. ನೀವು ಮಾತಾಡ್ತಿರೋ ವ್ಯಕ್ತಿಯ ಮಾತಿನ ಕೊನೆಯ ಒಂದೆರಡು ಪದಗಳನ್ನ ರಿಪೀಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ಫ್ರೆಂಡ್ ಜೊತೆ ನಿಮಗೆ ಮಾತಾಡೋ ಮೂಡ್ ಇಲ್ಲದೆ ಇದ್ದಾಗ ಅವನು ನಿಮ್ಮ ಹತ್ರ ನಿನ್ನೆ ಒಂದು ಒಳ್ಳೆ ಮೂವಿ ನೋಡಿದೆ ಅಂತ ಅಂದರೆ ಅದಕ್ಕೆ ನೀವು ಒಳ್ಳೆ ಮೂವಿನ ಅಂತ ಹೇಳಬೇಕು. ಅದಕ್ಕೆ ಅವನು ಹೌದು ಒಂದು ಒಳ್ಳೆ ಸ್ಟೋರಿ, ಒಂದು ನ್ಯೂಸ್ ಸ್ಟೋರಿ ಅಂತ ಅದು ಇದು ಹೇಳಿದ್ರೆ ನೀವು ನ್ಯೂಸ್ ಸ್ಟೋರಿನ ಅಂತ ಹೇಳಬೇಕು. ಹೀಗೆ ಒಂದೆರಡು ಮಾತುಗಳನ್ನ ರಿಪೀಟ್ ಮಾಡಬೇಕು. ಹಾಗೆ ಮಾಡೋದ್ರಿಂದ ಅವನಿಗೆ ನೀವು ಬೋರ್ಡಾಗಿ ಫೀಲ್ ಆಗ್ತಿದ್ದೀರಾ ಅಂತ ಗೊತ್ತಾಗಲ್ಲ. ಸೊ ನೀವು ಹೀಗೆ ಪ್ಯಾರೆಟಿಂಗ್ ಮಾಡೋದ್ರಿಂದ ಅವನೇ ಮಾತಾಡ್ತಿರ್ತಾನೆ, ನೀವು ಮಾತಾಡಬೇಕಾಗಿರೋ ಅವಶ್ಯಕತೆ ಇರಲ್ಲ. ನಂಬರ್ 4, ಒಬ್ಬ ವ್ಯಕ್ತಿಯಿಂದ ಹೇಗೆ ಗೌರವಿಸಲ್ಪಡಬೇಕು. ಹೊಗಳೋದು ಎಲ್ರಿಗೂ ಇಷ್ಟನೇ, ಆದರೆ ಡೈರೆಕ್ಟಾಗಿ ಹೊಗಳಿದ್ರೆ ಆಪೋಸಿಟ್ ಪರ್ಸನ್ ನೀವು ಡ್ರಾಮಾ ಮಾಡ್ತಿದ್ದೀರಾ ಇಲ್ಲ ಓವರ್ ಆ್ಯಕ್ಟ್ ಮಾಡ್ತಿದ್ದೀರಾ ಅಂದ್ಕೊಳ್ತಾರೆ. ನೀವು ನಿಮ್ಮ ಬಾಸ್ ಇಲ್ಲ ಗೊತ್ತಿರೋ ವ್ಯಕ್ತಿ ಇಲ್ಲ ಫ್ರೆಂಡ್ಸ್ಗೆ ಹೀಗೆ ಹೊಗಳಿದ್ರೆ
ನೀವು ನಿಮಗೆ ಬೇಕಾಗಿರೋ ಕೆಲಸ ಮಾಡಿಸ್ಕೊಳ್ಳೋಕ್ಕೋಸ್ಕರ ಹೀಗೆ ಹೊಗಳ್ತಿದ್ದೀರಾ ಅಂದ್ಕೊಳ್ತಾರೆ. ಇದಕ್ಕೆ ಗ್ರೇಪ್ ವೈನ್ ಕಮ್ಯುನಿಕೇಷನ್ ಟೆಕ್ನಿಕ್ನ ಯೂಸ್ ಮಾಡಬೇಕು. ನೀವು ಯಾರ ದೃಷ್ಟಿಯಲ್ಲಿ ನಿಮ್ಮ ಇಮೇಜ್ನ ಬೆಳೆಸ್ಕೊಳ್ಬೇಕು ಅಂದ್ಕೊಳ್ತಿರೋ ಅವರ ಕ್ಲೋಸ್ ಫ್ರೆಂಡ್ ಹತ್ರ ಆ ವ್ಯಕ್ತಿ ತುಂಬ ಒಳ್ಳೆಯವನು ಅಂತ, ತುಂಬ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಅಂತ ಹೇಳಬೇಕು. ಸೊ ಆ ವ್ಯಕ್ತಿ ಡೈರೆಕ್ಟಾಗಿ ನಿಮ್ಮ ಕಡೆಯಿಂದ ಅಲ್ಲದೆ ಅವನ ಫ್ರೆಂಡ್ ಮೂಲಕ ಕೇಳಿದ್ರೆ ಅವನ ದೃಷ್ಟಿಯಲ್ಲಿ ನಿಮ್ಮ ಇಮೇಜ್ ಗ್ರೇಟ್ ಆಗಿರುತ್ತೆ. ನಿಮ್ಮನ್ನ ಸಹ ಯಾರಾದರೂ ನಿಮ್ಮ ಹಿಂದೆ ಹೊಗಳಿದ್ರೆ ನಿಮಗೂ ಅದು ಗ್ರೇಟಾಗಿ ಫೀಲ್ ಆಗುತ್ತೆ. ಆ ವ್ಯಕ್ತಿಯ ಇಮೇಜ್ ನಿಮ್ಮ ದೃಷ್ಟಿಯಲ್ಲಿ ಚೆನ್ನಾಗಿರುತ್ತೆ. ಇದನ್ನೇ ಗ್ರೇಪ್ ವೈನ್ ಕಮ್ಯುನಿಕೇಷನ್ ಟೆಕ್ನಿಕ್ ಅಂತಾರೆ. ನಂಬರ್ 5, ನೀವು ಥ್ಯಾಂಕ್ಸ್ ಅಂತ ಹೇಳಿ ಆಪೋಸಿಟ್ ಪರ್ಸನ್ನ ಮನಸ್ಸನ್ನು ಹೇಗೆ ಗೆಲ್ಲಬೇಕು. ಈ ಟೆಕ್ನಿಕ್ ತುಂಬ ಸಿಂಪಲ್. ಈ ಟೆಕ್ನಿಕ್ನ ಯೂಸ್ ಮಾಡಿ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಹಾಗೆ ಎಲ್ಲರ ಮನಸ್ಸನ್ನು ಗೆಲ್ಬೋದು. ಅದು ಹೇಗೆ ಅಂತ ಹೇಳ್ತೀನಿ ಕೇಳಿ. ಯಾರಾದರೂ ನಿಮಗೆ ಒಳ್ಳೆಯದು ಮಾಡಿದ್ರೆ ಏನು ಹೇಳ್ತೀರಾ? ಥ್ಯಾಂಕ್ಸ್ ಇಲ್ಲ ಥ್ಯಾಂಕ್ ಯು ಅಂತ ಹೇಳ್ತೀರಾ. ಆದರೆ ಹಾಗೆ ಅಲ್ಲದೆ ಅದಕ್ಕೆ ಒಂದು ಕಾರಣನ ಸೇರಿಸಬೇಕು. ಥ್ಯಾಂಕ್ ಯು ಫಾರ್ ಕಮಿಂಗ್, ಥ್ಯಾಂಕ್ ಯು ಫಾರ್ ಅಂಡರ್ಸ್ಟ್ಯಾಂಡಿಂಗ್, ಥ್ಯಾಂಕ್ಸ್ ಫಾರ್ ಡೂಯಿಂಗ್ ಫಾರ್ ಮೀ ಅಂತ ಹೇಳಬೇಕು. ಥ್ಯಾಂಕ್ಸ್ ಜೊತೆ ಅವರು ಮಾಡಿರೋ ಕೆಲಸನ ಸಹ ಹೇಳಿದ್ರೆ ಅವರು ನಿಮ್ಮ ಮಾತಿನ ಮೇಲೆ ಹೆಚ್ಚು ಇಂಟ್ರೆಸ್ಟ್ ತೋರಿಸ್ತಾರೆ, ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾರೆ. 6th ಒನ್, ಹೇಗೆ ನೀವು ನಿಮ್ಮ ಐಸ್ನ ಯೂಸ್ ಮಾಡಿ ಆಪೋಸಿಟ್ ಪರ್ಸನ್ಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ನ ಬೆಳೆಸ್ಕೊಳ್ಬೇಕು. ಇದಕ್ಕೆ ನೀವು ಎಕ್ಸ್ಪೋಸಿ ಐ ಟೆಕ್ನಿಕ್ನ ಯೂಸ್ ಮಾಡಬೇಕು. ಒಂದು ರಿಸರ್ಚ್ನ ಪ್ರಕಾರ ಇಂಟೆನ್ಸ್ ಐ ಕಾಂಟ್ಯಾಕ್ಟ್ ನಮ್ಮ ಹಾರ್ಟ್ ಮೇಲೆ ಪ್ರಭಾವ ತೋರಿಸುತ್ತೆ ಅಂತ ಗೊತ್ತಾಯಿತು. ಇಂಟೆನ್ಸ್ ಐ ಕಾಂಟ್ಯಾಕ್ಟ್ನಿಂದ ನಿಮ್ಮ ದೇಹದಲ್ಲಿ ಫೆನಿಲೆಥೈಲಾಮಿನ್ ರಿಲೀಸ್ ಆಗುತ್ತೆ. ಇದು ಒಂದು ಡ್ರಗ್ ಥರ ಯೂಸ್ ಆಗುತ್ತೆ. ಇದಕ್ಕೆ 3 ಜನ ಅವಶ್ಯಕತೆ ಇರ್ತಾರೆ. ನೀವು, ನಿಮ್ಮ ಟಾರ್ಗೆಟ್ ಆ್ಯಂಡ್ 3ನೇ ವ್ಯಕ್ತಿ. ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ, ನೀವು ನಿಮ್ಮ ಗ್ರೂಪಲ್ಲಿರೋವಾಗ ನಿಮ್ಮ ಟಾರ್ಗೆಟ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮಾತಾಡ್ತಿರೋ ವ್ಯಕ್ತಿ ಅಲ್ಲದೆ ಮಾತಾಡೋದನ್ನ ಕೇಳ್ತಿರೋ ವ್ಯಕ್ತಿ ನಿಮ್ಮ ಟಾರ್ಗೆಟ್ ಆಗಿರಬೇಕು. ಇದರಿಂದ ನಿಮ್ಮ ಟಾರ್ಗೆಟ್ ಪರ್ಸನ್ನ ದೃಷ್ಟಿಯಲ್ಲಿ ನಿಮಗೆ ಅವರಂದರೆ ಇಂಟ್ರೆಸ್ಟ್ ಇದೆ ಅಂತ, ನೀವು ಕಾನ್ಫಿಡೆಂಟ್ ಅಂತ ಗೊತ್ತಾಗುತ್ತೆ. ಇದನ್ನು ಹೆಚ್ಚಾಗಿ HR ಪ್ರೊಫೆಷನಲ್ಸ್ ತಮ್ಮ ವರ್ಕರ್ಸ್ನ ತಿಳ್ಕೊಳ್ಳೋಕ್ಕೆ ಯೂಸ್ ಮಾಡ್ತಾರೆ. ಇದನ್ನು ಸರಿಯಾದ ಪದ್ಧತಿಯಲ್ಲಿ ಯೂಸ್ ಮಾಡಬೇಕು. ನೀವು ಅವ್ರಿಗೆ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಇದು ವರ್ಕೌಟ್ ಆಗುತ್ತೆ. ಒಂದು ವೇಳೆ ಇಂಟ್ರೆಸ್ಟಿಂಗ್ ಅನಿಸದೇ ಇದ್ದರೆ ತುಂಬ ಹಿಂಸೆ ಅನಿಸುತ್ತೆ. ಇದನ್ನು ನಿಮಗೆ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಜೊತೆ ಉಪಯೋಗಿಸಬಾರ್ದು. ಗೊತ್ತಿಲ್ಲದೆ ಇರೋರನ್ನ ಹಾಗೆ ನೋಡೋದು ಒಳ್ಳೆ ಪದ್ಧತಿ ಅಲ್ಲ. ಈ 6 ಕಮ್ಯುನಿಕೇಷನ್ ಸ್ಕಿಲ್ಸ್ನ ಲೇಯರ್ ಲೋನ್ನೆಸ್ ಬರೆದಂಥ ಹೌ ಟು ಟಾಕ್ ಟು ಎನಿವನ್ ಅನ್ನೋ ಬುಕ್ಕಿಂದ ತಗೊಂಡಿರೋದು. ಇದು ನಿಮಗೆ ತುಂಬ ಯೂಸ್ಫುಲ್ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿಯ ಇನ್ನಷ್ಟು ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಟ್ಯಾಪ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.